ಸಿದ್ದರಾಮಯ್ಯರವರಿಗೆ ಆಗ್ರಹಿಸುವಂಥದ್ದು, ತಕ್ಷಣ ರಾಜೀನಾಮೆ ಕೊಡಬೇಕು. ಅನೇಕ ಹಗರಣಗಳ ಸರಮಾಲೆಯನ್ನೇ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊತ್ತು ತಂದಿರತಕ್ಕಂಥದ್ದು. ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದು, ನನ್ನಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ 40 ವರ್ಷದ ನನ್ನ ಆ ಇತಿಹಾಸ, ರಾಜಕೀಯ ಇತಿಹಾಸ ನೋಡಿ ಅಂತ ಹೇಳ್ತಂತ ಸಿದ್ದರಾಮಯ್ಯನವರ ಆ ಬಟ್ಟೆ ಇವತ್ತು ಕೊಳಕಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ನನ್ನ ಮಕ್ಕಳು ನೀರಿರೋದು 92 ಅಡಿ ಇಟ್ಕೊಂಡು ಮಂಡ್ಯದಲ್ಲಿ ಹಾಳಾಗಲಿ ಅಂದ್ಬಿಟ್ಟು ಇರು ನೀರು ಕೊಡಲಿಲ್ಲ. ನಾವು ಪುತ್ತೂರು ಬಿಜೆಪಿ ವತಿಯಿಂದ ಸುಮಾರು 250ಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಯಾರೋ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಸೈಟ್ಗಳ ಹಂಚಿಕೆ ಆಗಬೇಕಿತ್ತು, ಅದರ ಬದಲಾಗಿ ಇವತ್ತು ಸಿದ್ದರಾಮಯ್ಯನವರ ಹೆಂಡತಿಗೆ ಇವತ್ತು ಸೈಟ್ಗಳ ಹಂಚಿಕೆ ಆಗುವಂಥ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ, ಇದನ್ನ ಇಂತಹ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಮತ್ತು ಸ್ವಜನ ಪಕ್ಷಪಾತ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ ಇಲ್ಲ, ಅಧಿಕಾರಿಗಳಿಗೆ ಭದ್ರತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅಧಿಕಾರಿಗೆ ಹಣವೇ ಇಲ್ಲ, ಹಗಲುಗಳೊಳಗೆ ಕೊನೆಯೇ ಇಲ್ಲ, ಎಲ್ಲ ಮಾಯ ಇಲ್ಲ. ಇಲ್ಲಿ ಎಲ್ಲ ಮಾಯ. ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದು, ಈಗಾಗಲೇ ವಾಲ್ಮೀಕಿ ಆ ಒಂದು ನಿಗಮದ ಹಗರಣ ಇರ್ಬೋದು, ನಮ್ಮ ಮೂಡ ಹಗರಣ ಇರ್ಬೋದು, ಈ ಎರಡು ಹಗರಣಗಳ ಜೊತೆಗೆ ರಾಜ್ಯದಾದ್ಯಂತ ಅಭಿವೃದ್ಧಿ ಕೆಲಸ ಕಾರ್ಯ ಕುಂಠಿತ ಆಗಿರುವಂಥ ಸಂಗತಿಯ ಜೊತೆಗೆ ರಾಜ್ಯದಲ್ಲಿ ನಿರಂತರವಾದ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS BJP ನೇತೃತ್ವದಲ್ಲಿ ಇವತ್ತು ಈ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವಂಥ ಈ ಒಂದು ಸಂದರ್ಭ ಅತ್ಯಂತ ಅದ್ಭುತ ಆಗಿದೆ. ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರುದ್ಧ ಒಂದು ದೊಡ್ಡ ಧ್ವನಿ ಎದ್ದಿರುವಂಥದ್ದು ಈಗಾಗಲೇ ನಾವು ನೋಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಉತ್ಸಾಹದಿಂದ ಕಾರ್ಯಕರ್ತರು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಭಾಗವಹಿಸಿದ್ದಾರೆ. ಇದೊಂದು ಅಭೂತಪೂರ್ವವಾದ ಪಾದಯಾತ್ರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಖಂಡಿತ ಪತನ ಆಗ್ತದೆ ಅನ್ನೋ ಒಂದು ಮುನ್ಸೂಚನೆ ಈ ಒಂದು ಪಾದಯಾತ್ರೆಯ ಮುಖಾಂತರ ತೋರುತ್ತದೆ. ಅತ್ಯಂತ ಉತ್ಸಾಹದಿಂದ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಭಾಗವಹಿಸಿದೆ. ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸಿದ್ದೇವೆ. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರತಕ್ಕಂಥ ಹಗರಣಗಳು ಮತ್ತು ಮೂಡ ಹಗರಣದಲ್ಲಿ ನೇರವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡಿರುವ ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹಿಸಿ ಇವತ್ತು ಇಡೀ ಕರ್ನಾಟಕದ ಜನತೆ
ಬೆಂಗಳೂರಿನಿಂದ ಮೈಸೂರಿಗೆ ಜಾಥಾ ಮಾಡುವುದರ ಮುಖಾಂತರ ಕರ್ನಾಟಕದ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದೆ. ನಾವು ಸಿದ್ದರಾಮಯ್ಯರವರಿಗೆ ಆಗ್ರಹಿಸುವಂಥದ್ದು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಈ ಹಗರಣದಲ್ಲಿ ಶಾಮೀಲಾಗಿರತಕ್ಕಂಥ ಎಲ್ಲ ಸಚಿವರನ್ನು ರಾಜೀನಾಮೆ ಕೊಡಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಆ ಬಂಧುಗಳ 187 ಕೋಟಿ ಹಣವನ್ನು ಇವತ್ತು ಖಜಾನೆಯಿಂದ ಲೂಟಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಸಿದ್ದರಾಮಯ್ಯ ನಾನು ಮಿಸ್ಟರ್ ಕ್ಲೀನ್ ಅಂತೇಳಿ ನನ್ನಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ 40 ವರ್ಷದ ನನ್ನ ಆ ಇತಿಹಾಸ ರಾಜಕೀಯ ಇತಿಹಾಸ ನೋಡಿ ಅಂತ ಹೇಳ್ತಂಥ ಸಿದ್ದರಾಮಯ್ಯನವರ ಆ ಬಟ್ಟೆ ಇವತ್ತು ಕೊಳಕೆ ಆಗಿದೆ. ನೇರವಾಗಿ ತನ್ನ ಆ ಮಡದಿಯ ಹೆಸರಲ್ಲಿ ಇವತ್ತು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಇವತ್ತು ಆ ಒಂದು ನಿವೇಶನಗಳನ್ನು ಪಡ್ಕೊಳ್ಳುವ ಮುಖಾಂತರ ಅಲ್ಲಿಯೂ ಕೂಡ ಪರಿಶಿಷ್ಟ ಜಾತಿಯ ಆ ಬಂಧುಗಳಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಖಾಂತರ ಇವತ್ತು ಆ ಭ್ರಷ್ಟಾಚಾರ ಶಾಸಕರಲ್ಲಿಯೂ ಮಂತ್ರಿಗಳಲ್ಲಿಯೂ ಇವತ್ತು ಇಡೀ ಸರ್ಕಾರದಲ್ಲಿಯೂ ಯಾವ ರೀತಿ ಇದೆ ಅಂತೇಳಿ ಇವತ್ತು ಸಾರ್ವತ್ರೀಕರಣಗೊಳ್ಳುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಇವತ್ತು ಜಂಟಿಯಾಗಿ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ಮೈಸೂರಲ್ಲಿ ಇಡೀ ರಾಜ್ಯದ ಜನತೆಗೆ ಆ ಭ್ರಷ್ಟಾಚಾರದ ಸಂದೇಶವನ್ನು ಸಾರುವಂಥ ಕೆಲಸ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿ 100ಕ್ಕೆ 100 ಕುಂಠಿತಾಗಿದೆ. ಆ ಅಭಿವೃದ್ಧಿಯ ಜೊತೆಯಲ್ಲಿ ಇವತ್ತು ಒಂದು ಕಡೆಯಿಂದ ಅತಿವೃಷ್ಟಿ ಇದೆ. ಈ ಅತಿವೃಷ್ಟಿ ಇರ್ಬೋದು, ಇವತ್ತು ಈ ಒಂದು ಅಭಿವೃದ್ಧಿ ಇರ್ಬೋದು, ಈ ಎರಡಕ್ಕೂ ಸರ್ಕಾರ ಗಮನ ಕೊಡದೆ ಕುರ್ಚಿ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಒತ್ತಾಯ ಇವತ್ತು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು, ಈ ಹಗರಣವನ್ನು CBIಗೆ ಒಪ್ಪಿಸಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಈ ಪಾದಯಾತ್ರೆಯಲ್ಲಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಅನೇಕ ಆಮಿಷ ಮತ್ತು ಗ್ಯಾರಂಟಿಗಳ ಮೂಲಕ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಕಳೆದ 1.5 ವರ್ಷ ಹತ್ತಿರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಜನರಿಗೆ ಏನನ್ನ ಕೊಡಬೇಕಾಗಿತ್ತೋ ಅದನ್ನು ಕೊಡದೆ ಅನೇಕ ಹಗರಣಗಳ ಸರಮಾಲೆಯನ್ನೇ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊತ್ತು ತಂದಿರತಕ್ಕಂಥದ್ದು ಜನಮಾನಸದಲ್ಲಿ ಇವತ್ತು ಕಣ್ಣೆದುರಿಗೆ ಇದೆ. ಇವತ್ತು ವಾಲ್ಮೀಕಿ ಹಗರಣ ಆಗಿರಲಿ, ಮೂಢ ಹಗರಣ ಆಗಿರಲಿ, ಇದೆಲ್ಲವನ್ನು ಕೂಡ ಇಲಾಖೆಗಳ ಹಣವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆ ಪ್ರಯುಕ್ತ ಮೊನ್ನೆ 3ನೇ ತಾರೀಕಿನಿಂದ ಆರಂಭವಾಗಿರ್ತಕ್ಕಂಥ BJP ಮತ್ತು JDSನ ಜಂಟಿ ಪಾದಯಾತ್ರೆಗೆ ಈ ಭಾಗದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜನಸ್ಪಂದನೆ ಸಿಕ್ಕಿರುವಂಥದ್ದು ಕೂಡ ಈ ಸರ್ಕಾರದ ಆಡಳಿತದ ಮೇಲೆ ಜನ ಬೇಸತ್ತಿದ್ದಾರೆ ಅಂತ ಹೇಳೋದನ್ನು ನಾವು ಇದರಲ್ಲಿ ಕಂಡುಕೊಳ್ಬೇಕಾಗಿದೆ. ಅಹಿಂದದ ಹೆಸರನ್ನು ಇಟ್ಟುಕೊಂಡು ದಲಿತರನ್ನು ನಾವು ಉದ್ಧಾರ ಮಾಡುತ್ತೇವೆ ಅಂತ ಹೇಳುವಂಥ ಆಶಾಭಾವನೆಯೊಂದಿಗೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನೇ ನುಂಗಿ ಕುಡಿದಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ SC ಪರಿಶಿಷ್ಟ ಪಂಗಡ ಆಗಿರಲಿ, ಪರಿಶಿಷ್ಟ ಜಾತಿ ಆಗಿರಲಿ, ಆ ಸಮಾಜದ ಶಾಪ ಈ ಸರ್ಕಾರಕ್ಕೆ ತಟ್ಟೇ ತಟ್ಟುತ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJP ವತಿಯಿಂದ ಪುತ್ತೂರಿನಿಂದ ನಮ್ಮ ಅನೇಕ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.
ನಾವು ಪುತ್ತೂರು BJP ವತಿಯಿಂದ ಸುಮಾರು 250ಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸಿದ್ದರಾಮಯ್ಯ ಸರ್ಕಾರದ ಹಣದ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗಪಡಿಸುವುದು ಹಾಗೂ ಭ್ರಷ್ಟ ರಾಜಕಾರಣ ಮಾಡುವಂಥ ಈ ಸರ್ಕಾರವನ್ನು ಕಿತ್ತು ಒಗೆಯಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಪಾದಯಾತ್ರೆ ನಡೀತಾ ಇದೆ. ಇದಕ್ಕೆ JDS ಮತ್ತು BJPಯ ಜಂಟಿ ಒಂದು ಸಂಯೋಜನೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ. ಇದಕ್ಕೆ ನಾವು ಪುತ್ತೂರಿಂದ 250ಕ್ಕಿಂತ ಹೆಚ್ಚು ಜನ ಬಂದಿದ್ದೇವೆ, ಭಾಗವಹಿಸ್ತಾ ಇದ್ದೇವೆ. ಇಲ್ಲಿ ಸುಮಾರು 10-15 ಸಾವಿರ ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ದಕ್ಷಿಣ ಕನ್ನಡದಿಂದ ಸುಮಾರು 4,000ಕ್ಕಿಂತ ಹೆಚ್ಚು ಜನ ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸಲೇಬೇಕು. ಸಿದ್ದರಾಮಯ್ಯ ಈ ಒಂದು ಅವನ ಹುದ್ದೆಯಿಂದ CM ಹುದ್ದೆಯಿಂದ ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಮೂಢ ಹಗರಣ ಹಾಗೂ ವಾಲ್ಮೀಕಿ ನಿಗಮ ಹಗರಣ, ದೊಡ್ಡ ಹಗರಣಗಳು, 2 ಕೋಟ್ಯಾಂತರ ರೂಪಾಯಿ ಬಡ ಜನರ ಆಸ್ತಿಯನ್ನು ನುಂಗುವುದು ಹಾಗೂ ಅವರಿಗಿಟ್ಟ ಹಣವನ್ನು ಪಾರ್ಟಿ ಇದು ಕ್ಯಾಂಪೇನಿಗೆ ಯೂಸ್ ಮಾಡಿದ್ದನ್ನು, ಅದನ್ನು ಉಪಯೋಗಿಸಿದ್ದನ್ನು ಅದನ್ನು ಖಂಡಿಸಿ ಈ ಒಂದು 2 ಹಗರಣ ಮಾಡಿದ ಕಾರಣ ಅವರು ಇಳಿಲೇಬೇಕು, ಸರ್ಕಾರದಿಂದ ಇಳಿಲೇಬೇಕು ಹಾಗೂ ಅವರ ಪದವಿಯಿಂದ ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ಪ್ರತಿಭಟನೆಯಲ್ಲಿ ಹಾಗೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ನಾವು ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಒಂದು ಅತ್ಯಂತ ಭ್ರಷ್ಟಾಚಾರ ಮತ್ತು ಅಹಂಕಾರದ ಸರ್ಕಾರ ಆಡಳಿತ ಏನಿದೆ ಇದನ್ನು ಕಿತ್ತು ಒಗಿಬೇಕು ಮತ್ತು ಈ ರಾಜ್ಯಕ್ಕೆ ಸುಭಿಕ್ಷೆಯುತ ಅಧಿಕಾರದ ವ್ಯವಸ್ಥೆ ಸಿಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಬೆಂಗಳೂರಿನಿಂದ ಮೈಸೂರಿನ ತನಕ ನಡೆಯುವಂಥ ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಾವು ಪುತ್ತೂರಿನಿಂದ ಅನೇಕ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳ ಬಂಧುಗಳ ಜೊತೆ ನಾವು ಇಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಜಂಟಿಯಾಗಿ ನಡೀತಾ ಇರತಕ್ಕಂಥ ಪಾದಯಾತ್ರೆಯ ಉದ್ದೇಶ ಸ್ಪಷ್ಟವಾಗಿದೆ. ಮೈಸೂರಿನ ಮೂಢ ಹಗರಣ ಏನಿದೆ, ಅಲ್ಲಿ ಯಾರೋ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಸೈಟ್ಗಳ ಹಂಚಿಕೆ ಆಗಬೇಕಿತ್ತು. ಅದರ ಬದಲಾಗಿ ಇವತ್ತು ಸಿದ್ದರಾಮಯ್ಯನವರ ಹೆಂಡತಿಗೆ ಇವತ್ತು ಸೈಟ್ಗಳ ಹಂಚಿಕೆ ಆಗುವಂಥ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನ ಇಂತಹ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಮತ್ತು ಸ್ವಜನ ಪಕ್ಷಪಾತ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಅಹಂಕಾರಯುತ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ದೃಷ್ಟಿಯಿಂದ ಈ ಪಾದಯಾತ್ರೆ ನಡೀತಾ ಇದೆ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ನಿದ್ದೆ ಇಲ್ಲದಂತ ಪರಿಸ್ಥಿತಿ, ಅಧಿಕಾರಿಗಳನ್ನ ದಮನಿಸುವುದರ ಮುಖಾಂತರ ಇವತ್ತು ಒಬ್ಬ PSI ಪರಶುರಾಮನ ಆತ್ಮಹತ್ಯೆ ಇರ್ಬೋದು, ಅನೇಕ ಅಧಿಕಾರಿಗಳ ಸಾವು ಇರ್ಬೋದು. ಇದಕ್ಕೆ ನೇರವಾಗಿರ್ತಕ್ಕಂಥ ಇವತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರ ಕಾರಣ ಆಗಿದೆ. ಅದಕ್ಕೋಸ್ಕರ ಮತ್ತು ಇವತ್ತು ವಾಲ್ಮೀಕಿ ಹಗರಣದ ಮುಖಾಂತರ ದಲಿತರಿಗೆ, ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಹಣವನ್ನು ನುಂಗಿ ಹಾಕಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆ ಏನಿದೆ ಇದರ ವಿರುದ್ಧ ನಡೀತಾ ಇರತಕ್ಕಂಥ ಪಾದಯಾತ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಇದನ್ನ ಎಚ್ಚೆತ್ತುಕೊಂಡು ಈ ರೀತಿಯ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಇರಬಾರದು ಅಂತ ಹೇಳುವ ದೃಷ್ಟಿಯಿಂದ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ಇವತ್ತು ದಕ್ಷವಾಗಿ ಕೆಲಸ ಮಾಡ್ತಾ ಇದೆಯಾ ಅದೇ ರೀತಿಯ ಸರ್ಕಾರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಮೈಸೂರು ಚಲೋ ನಡೀತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಭ್ರಷ್ಟ ಮಂತ್ರಿಗಳು ಯಾರು ಆ ಭ್ರಷ್ಟ ನಾಗೇಂದ್ರ ಅಂತ ಮಂತ್ರಿಗಳ ಬೆಂಬಲವನ್ನು ಕೊಡ್ತಾ ಇದ್ದಾರ ಅಂತವರು ತಕ್ಷಣ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಒಂದು ಆಗ್ರಹವನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ನಾವು ರೈತರಾಗಿ ನಾವು JDS ಪಕ್ಷ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ. ಕುಮಾರಸ್ವಾಮಿ ನಮಗಾಗಿ ಮಣ್ಣಿನ ಮಗ ಫ್ಯಾಕ್ಟ್ರಿ ನಿಲ್ಲಿಸಿರೋದು ಉತ್ಪತ್ತಿಯಾಗಿ ರೈತರು ಬದುಕಲಿ ಅಂತ ಓಡಿಸ್ತವ್ರೆ. ಈ ಕಾಂಗ್ರೆಸ್ ಸರ್ಕಾರ ನನ್ನ ಮಕ್ಕಳು ನೀರಿರೋದು 92 ಅಡಿ ಇಟ್ಕೊಂಡು ಮಂಡ್ಯದಲ್ಲಿ ಹಾಳಾಗಲಿ ಅಂದ್ಬಿಟ್ಟು ನೀರು ಕೊಡಲಿಲ್ಲ. ಅದರಿಂದ ನಾವು 2.25 ಲಕ್ಷ ಲೀಡಿಂಗಲ್ಲಿ ಆ ಮಹಾಪುಣ್ಯಾತ್ಮ ನಮಗೆ ಕನ್ನಂಬಾಡಿ ಕಟ್ಟ ನೀರು ತುಂಬಿದ ತಕ್ಷಣ ನೀರು ಕೊಡ್ಸವ್ರೆ. ಆ ದರಿದ್ರ ಸರ್ಕಾರ ಬಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ನಷ್ಟ. ಕರ್ನಾಟಕದಂತ ನಾಡಿನ ಜನತೆಗೆ ಈ ಪಾದಯಾತ್ರೆ ಹೇಗೆ ನಡೀತಾ ಇದೆ ಅಂದರೆ
ಎರಡು ಕಣ್ಣಲ್ಲೂ ಸಾಕಾಗ್ತಾ ಇಲ್ಲ ನೋಡ್ಲಿಕ್ಕೆ. 5 ದಿನದಿಂದನೂ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಕೊಟ್ಟು ನಾಡಿನಂತ ಜನ ಸಮೂಹ ನುಗ್ತಾ ಇದೆ ಅಂದರೆ ಲಕ್ಷಾಂತರ ಜನ ಆಗೋಯ್ತು. ಇವತ್ತು 5 ದಿವಸದಿಂದ ನಾವು ಸಹ ಪಾದಯಾತ್ರೆಯಲ್ಲಿ ಇದ್ದೀವಿ. ಸಿದ್ದರಾಮಯ್ಯನವರೇ, ನೀವು ನೈತಿಕ ಜವಾಬ್ದಾರಿ ತಗೊಂಡು ನೀವು ದಯವಿಟ್ಟು ರಾಜೀನಾಮೆ ಕೊಡಿ. ಇಷ್ಟು ಜನ ನಿಮ್ಮನ್ನು ಕೇಳ್ಕೊತಾ ಇದ್ದಾರಲ್ಲ ರಾಜೀನಾಮೆ ಕೊಡಿ ಅಂತ, ಕೇಳಬೇಕೇನ್ರಿ? ಮೂಢ ಹಗರಣ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಮಾಡಿಬಿಟ್ಟು ನೀವು ಮುಖ್ಯಮಂತ್ರಿ ಅಂತ ಕುತ್ಕೊಂಡಿದ್ದೀರಲ್ಲ ಸೀಟ್ ತಗೊಂಡು, ಯಾವ ರೀತಿಯಲ್ಲಿ ನ್ಯಾಯ ಇದೆ? ಸಮಾಜಕ್ಕೆ ನೀವು ಬುದ್ಧಿ ಹೇಳ್ಬೇಕಾಗಿರೋರು ಇವತ್ತು ನಂದೇನು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಮೀಸೆ ತಿರುತ್ತಿದ್ರಲ್ಲ ಅಸೆಂಬ್ಲಿನಲ್ಲಿ, ಇವತ್ತು ಯಾಕೆ ಸುಮ್ಮನೆ ಇದ್ದೀರಾ? ಇವತ್ತು ಜನ ಸಮೂಹ ಏನು ಹೇಳ್ತಾ ಇದೆ, ನೀವು ಒತ್ತಾಯ ಮಾಡದೆ ಕೋರ್ಟಿಗೆ ಹೋಗದೆ ನಾವು ಯಾವುದೂ ಕೋರ್ಟಿಗೆ ಹೋಗಲ್ಲ, ನೀವೇ ರಾಜೀನಾಮೆ ಕೊಡಬೇಕು.